ನನ್ಗೂ ಅಷ್ಟೊತ್ತಿಂದ ಕೂಗಿ ಕೂಗಿ ಸಾಕಾಯ್ತು ಅಪ್ಪಯ್ಯ. ಏನಿಂದ ಮಾಡ್ಸು ಮಾಡ್ಸು ಅಂದ್ರೆ ಏನವ್ವ ಮಾಡ್ತಾನೆ. ಮಾಡ್ಸು ಅಪ್ಪಯ್ಯ. ಮಗಳೇ ಎಲ್ಲಿ ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಓಸಿ ಬುಡ್ಸಿ ಹೇಳವ. ಅಪ್ಪಯ್ಯ ಅದೆಲ್ಲ ನನಗೆ ಗೊತ್ತಿಲ್ಲ. ಮಾಡ್ಸು ಅಂದ್ರೆ ಮಾಡಿಸ್ಬೇಕು ಅಷ್ಟೇ. ನಿಮ್ಮ ಬುಡ್ಸಿ ಹೇಳ ಅಪ್ಪಯ್ಯ. ಮಾಡ್ಸು ಅಪ್ಪಯ್ಯ. ಮಗಳೇ ಎಲ್ಲಿ ಮಾಡ್ತಾನೆ, ಹೆಂಗ್ ಮಾಡ್ತಾನೆ, ಓಸಿ ಬುಡ್ಸಿ ಹೇಳುವ. ನಿನ್ನ ನಾನು ಹೇಳಿದ್ದು ಮದ್ವೆ ಮಾಡ್ಸು ಅಂತ. ಅವ್ವ ಅಪ್ಪಯ್ಯ ಉದ್ರೋದ್ರ ಕೆಳಿಕೆ ಎದ್ರ ಮೇಲೆ. ನಾನೇನು ಅಂತ ತಿಳ್ಕೊಂಡಿದ್ನಲ್ವ, ನನ್ನ ಎದೆಯೇ ಒಡೆದೋಗಿತ್ತು. ನಿನ್ ಎದೆ ಒಡೆದೋಗೋದ್ರೊಳಗೆ ನನಗೆ ಮದ್ವೆ ಮಾಡಿಸ್ಬೇಕಷ್ಟೇ. ನನ್ನ ಎದೆ ಒಡೆದು ಸತ್ರು ಚಿಂತಿಲ್ಲ, ನೀನ್ ಮದುವೆ ಮಾಡಿಸ್ಬೇಕು. ತೆಗ್ದಿಕ್ತೀನಿ ನೋಡು ಮಗಳ. ಹೇಳಪ್ಪಯ್ಯ. 4 ಅಕ್ಷರ ಕಲ್ತ್ಕವ. ಸಾಕು ಉಜ್ಬೇಡ ಬುಡತ್ತಾಗೆಲ್ಲ ಉದ್ರೋಯ್ತದೆ. ಮದುವೆ ಆಮೇಲೆ ಮಾಡಿಸುವ ಅಂದ್ರೆ ಮದ್ವೆ ಅಪ್ಪಯ್ಯ ನಾನೀಗ ಓದಿದ್ದೆ ಬೇಕಾದಷ್ಟಿದೆ ಗೊತ್ತಾ. ಅಲ್ಲ ಇದ್ಕಿದ್ದಂಗೆ ಈ ಮದುವೆ ಹುಚ್ಚಾಕಿಡಿತೀನಿ ಅಂತೀನಿ. ಅದು ಅಪ್ಪಯ್ಯ ಮೊನ್ನೆ ಕೆಳಗಡೆ ಬೀದಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ನಾ, ಕಮಲಕ್ಕ ಸಿಕ್ಕಿದ್ಲು. ಆ ಅಕ್ಕನೇ ಸಿಕ್ಕಿದ್ಲು. ಲಚ್ಚಿ ನೀನ್ ಮದ್ವೆ ಆಗೋ ವಯಸ್ಸು, ನೀನ್ ಮದ್ವೆ ಯಾವಾಗ ಅಂತ ಕೇಳಿದ್ಲು. ನೆಟ್ಗೆ ಓದಿರ ಸಾಕು, ಮದ್ವೆ ಮಾಡ್ಕೊಂಡು ನೆಟ್ಗೆ ಸಂಸಾರ ಮಾಡೋದನ್ನ ಕಲ್ತ್ಕೊ ಅಂದ್ಲು. ಅವಳು ಸರಿಯಾಗಿ ಹೇಳವ. ಅದಕ್ಕೆ ನೀನೇನಂದೆ? ಅಯ್ಯೋ ನಾನೇನ್ ಹೇಳಿ, ಅದಕ್ಕೆ ಯಾಕೆ ಅವಸರ ಅಂತ ಹೇಳ್ದೆ. ಅದಕ್ಕೆ ನೀನ್ ಮದ್ವೆ ವಯಸ್ಸಿಗೆ ಬಂದಿದ್ಯಾ, ನಿಮ್ಮಪ್ಪ ಒಪ್ಪುವಂತ ಹುಡುಗನ್ನೇ ನೋಡಿ ಮದ್ವೆ ಮಾಡ್ಕೊಂಡು ನೆಟ್ಟಗ್ ಬದುಕೋದನ್ನ ಕಲ್ತ್ಕೊ ಅಂತ ಹೇಳು. ಅವಳು ಹೇಳಿದ್ಮೇಲೆ ನನಗೆ ಜ್ಞಾನೋದಯ ಆಯ್ತು. ಅದೆಲ್ಲ ಅಲ್ಲ ಅಪ್ಪಯ್ಯ, ಬಾಯಿಲಿ ಪಕ್ಕಕ್ಕೆ. ನೀನ್ ಸಂಜೆ ಆಯ್ತು ಬೆಳಗ್ಗೆ ಆಯ್ತು ಅಂದ್ರೆ ಅದೇನೋ ಸೇತಿಯಲ್ಲ ಬೀಡಿ, ಅದನ್ ತರಕ್ಕೆ ಬಡಣ್ಣ ಅಂಗಡಿ ಹತ್ರ ಹೋಗಿದ್ನಾ, ಬುಡಣ್ಣನ ಏನೋ ಒಂದು ಅವನ ಅಂಗಡಿ ಹತ್ರ ಹೋಗಿದ್ನಾ, ಅಲ್ಲಿ ಎಷ್ಟು ಜನ ಪಡ್ಡೆ ಹಾಕ್ಲು ಅಪ್ಪಯ್ಯ. ಹೌದು, ನನ್ನನ್ನೇ ಕೆಳಗಿಂದ ಮೇಲ್ ತನಕ ತಿನ್ನೋ ಹಾಗೆ ನೋಡ್ತಾ ಇದ್ರು ಅಪ್ಪಯ್ಯ. ಅವ್ರಂಗ್ ನೋಡ್ತಾ ಇದ್ರಿ ನನ್ಗೆ ಹೆಂಗೆಂಗೋ ಆಗ್ತಾ ಇತ್ತು ಮಗ. ಅಪಾರ ಹಂಗೆಲ್ಲ ನುಲಿಬೇಡ, ಮುಂದ್ ಕೇಳು. ಆಗ್ಲೇ ಯೋಚನೆ ಮಾಡ್ದೆ ಅಪ್ಪಯ್ಯ, ನಮ್ಮ ಅಪ್ಪಯ್ಯ ತೋರ್ಸುವಂತ ಹುಡುಗನ್ನೇ ಮದ್ವೆ ಮಾಡ್ಕೋಬೇಕು ಅಂತ ಆಗ್ಲೇ ನಿರ್ಧಾರ ಮಾಡ್ದೆ. ಮಾಡ್ಸು ಅಪ್ಪಯ್ಯ. ಹಂಗೆಲ್ಲ ಆತ್ರ ಪಟ್ಟು ಗೋತ್ರ ಕೆಡ್ಸ್ಕೋಬೇಡ. ಅರ್ಜೆಂಟ್ ಆಗಿ ಮದುವೆ ಮಾಡ್ಕೋಬಾರ್ದು, ಸ್ವಲ್ಪ ತಡ್ಕೋ. ನಿನಗೆ ಮಟ್ಟವಾದ ಹುಡುಗನ ಹುಡುಕಿ ಮದುವೆ ಮಾಡಿಸಿ ನಾನು ನೆಮ್ಮದಿ ಆಯ್ತೀನಿ ಕಣವ. ನೋಡಪ್ಪಯ್ಯ, ನಿಧಾನ ಗಿದಾನ ನನ್ನ ಕೈಲಿ ಆಗೋದಿಲ್ಲ, ಅರ್ಜೆಂಟ್ ಆಗಿ ಆಗ್ಬಿಡ್ಬೇಕು. ಇಲ್ಲಿ ಯಾಕೆ? ಇಲ್ಲಿ ಇಲ್ಲಿ ಇದು ಉದ್ರೋದಿ, ಆಮೇಲೆ ನಾನೇ ಎತ್ತಬೇಕು ಮ್ಯಾಕೆ. ನಿನ್ನ ಅರ್ಜೆಂಟ್ ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಕಣವ. ಏನು ಅನುಮಾನನ? ಯಾಕೆ? ಅಲ್ಲ ನಮ್ಮೂರಲ್ಲಿ ಕಜ್ಜಿ ಮಹೇಶ್ ನೀನಾರ ನೋಡ್ಕೊಬಿಟ್ಟಿದ್ದಿ ಹಂಗವ. ಯಾರಪ್ಪಯ್ಯ? ಅವನು ಒಳ್ಳೆ ಹುಡುಗ. ಅವನು ಇಲ್ಲೇ ಎಲ್ಲಾದ್ರೂ ಕೂತಿದ್ರೆ ಕರ ತೋರಿಸ್ಬಾರ್ದ ಯಾರು ಅಂತ ಪುಣ್ಯಾತ ಮುಖನಾದ್ರೂ ನೋಡ್ಕೊತಾ ಇದ್ದೆ. ಅಲ್ಲ ನಿನಗ್ ನಾನು ಆ ತರದೊಳಂಗ್ ಕಾಣಿಸ್ತೀನ? ನಾನಂತ ಕೆಲ್ಸ ಮಾಡಲ್ಲಪ್ಪಯ್ಯ. ನಾನ್ ಯಾರು ಗೊತ್ತಾ? ಯಾರು ನೀನು? ಕಟ್ರೆ ಕರಿಯಪ್ಪನ ಮಗಳು ಅಪ್ಪಯ್ಯ. ಎಲ್ಲ ಕೆಲ್ಸ ಕರೆಕ್ಟ್ ಆಗಿ ಮಾಡ್ತೀನಿ. ನೀನ್ ಯಾವ ಹುಡುಗನ್ ಹೇಳ್ತೀಯೋ ಆ ಹುಡುಗನ್ನೇ ಮದ್ವೆ ಮಾಡ್ಕೋತೀನಿ. ಇದು ಹೆಂಗೈತಪ್ಪ ಅಂತಂದ್ರೆ, ಹೆಂಗೈತೆ? ಮದ್ವೆ ಆಗೋವರೆಗೂ ಹುಚ್ಚ ಬಿಡುವಂಗಿಲ್ಲ, ಹುಚ್ಚ ಬಿಡೋವರೆಗೂ ಮದ್ವೆ ಆಗೋಂಗಿಲ್ಲ ಅನ್ನೋ ಆಯ್ತು. ಮಗಳೇ ಬಾಯ್ಲಿ ಯಾಕಪ್ಪಯ್ಯ? ಸ್ವಲ್ಪ ತಡ್ಕೋ, ಮದುವೆ ಮಾಡಿಸ್ತೀನಿ. ಒಳ್ಳೆ ತಕ್ಕವಾದವ್ರನ್ನ ಹುಡುಕಿ ನಿನ್ ಮದುವೆ ಮಾಡಿಸಿ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಕೋತೀನಿ ಕಣವ. ಅಪ್ಪಯ್ಯ ನೀನ್ ಕಣ್ಣು ಮುಚ್ಚೋದ್ರೊಳಗೆ ಮಾಡ್ಬಿಡಪ್ಪಯ್ಯ ಮದುವೆ. ಯಾಕಪ್ಪಯ್ಯ? ನನ್ನ ಕಣ್ಣು ಮುಂದೆ ತಿನ್ನ ಕಾಯ್ತಾ ಇದೆಯೇನವ? ಯಾಕಾಗ ಹೇಳ್ತೀಯ? ಅಲ್ಲ ಸುಮ್ಮನೆ ತಮೋಷೆಗೊಂದೆ ಅಪ್ಪಯ್ಯ. ನನಗ್ ತಾನೇ ಅಪ್ಪ ಅವ್ವ ಬಂಧು ಬಳಗ ಯಾರಿದ್ದಾರೆ ಎಲ್ಲ ನೀನೇ ಅಲ್ವಾ? ಕರೆಕ್ಟಾಗಿ ಅಲ್ಲ ಕಣವ.
ಕರೆಕ್ಟ್ ಆಗಿ ಹೇಳ್ದೆ ತಾನೆ. ನೀನ್ ಯಾವಾಗ್ಲೂ ಕರೆಕ್ಟ್ ಕರೆಕ್ಟ್ ಅಂತ ಹೇಳ್ತಿರ್ತೀಯಲ್ಲ, ಆ ಪದನ ತಿರುಗಿಸಿ ಕಟ್ರೆ ಕರಿಯಪ್ಪ ಅಂತ ಹೇಳ್ದೆ. ಕರೆಕ್ಟ್ ತಾನೆ? ಆಹಾ, ಮಾತನಲ್ಲೇ ಮನೆ ಕಟ್ಬಿಡ್ತೀಯ ಕಣವ. ನಿನ್ನಂತ ಮಗಳು ಈ ಊರಲ್ಲೇ ಇಲ್ಲ. ಮತ್ತೆ ನೀನೇನ್ ಕಡಿಮೆನಾ? ಈಗ ಹೆಂಗೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಫೇಮಸ್, ನೀನು ಹಂಗೆ ಕಣಪ್ಪಯ್ಯ. ಮುಟ್ಟಳ್ಳಿಲಿ ನೀನೇ ಫೇಮಸ್. ಅಪ್ಪಯ್ಯ ಅಂದ್ರೆ ನೀನೇ ನೋಡು. ನಿನ್ನಂತ ಮಗಳು ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ. ನಿನ್ನಂಥ ಮಗಳು ಇಲ್ಲ ಬಾಳಲ್ಲಿ ನೀನೇ ಎಲ್ಲ. ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ, ಯಾವ ದೇವ ತಂದವರವ ಎಂದು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ. ಹೀಗೆ ನಗುತ್ತಿರೆ, ಜೊತೆಯಾಗಿ ಬರುತ್ತಿರೆ, ಆನಂದ ತರುತ್ತಿರೆ ಹುಡುಗನೇ ಎಂದಿಗೂ. ರಂ ಪಂ ರಪಂ ಪರಂ ಪಂ ಪರಂ ಪಂ ಪರಂ ಪಂ ರಪಂ ಪರಂ ಪಂ ಪರಂ ಪಪ. ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಅಪ್ಪ ಇಲ್ಲ. ಸಂತೋಷವೆಂದರೆ ಉಲ್ಲಾಸವೆಂದರೆ ಸಂಗೀತವೆಂದರೆ ನಿನ್ನ ಜೊತೆ ನಡೆದರೆ. ಮುದ್ದಾದ ಮಾತನೆ ಹಿತವಾದರಾಗದೆ ದಿನವೆಲ್ಲ ಹಾಡಲು ಹೇಗೆ ಅರಿತೆಯೋ. ರಂ ಪಂ ರಪಂ ಪರಂ ಪಂ ಪರಂ ಪಂ ಪರಂ ಪಂ ರಪಂ ಪರಂ ಪಂ ಪರಂ ಪಪ. ನನ್ನ ಈ ಅರಗಿಣಿ ಮಾತಾಡೆ ನೋಡಿ ಕಲಿತೆನು. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಮಗಳು ಇಲ್ಲ, ಬಾಳಲ್ಲಿ ನೀನೇ ಎಲ್ಲ. ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತಂದವರವ ಇನ್ನು ನಾನು ಅರಿಯನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂತ ಮಗಳು ಇಲ್ಲ, ನಿನ್ನಂಥ ಮಗಳು ಇಲ್ಲ, ನಿನ್ನಂಥ ಮಗಳು ಇಲ್ಲ. ಎತ್ಕಪ್ಪ
25,000